ಬೆಳಗಾವಿಯ ನೀರಾವರಿ ಇಲಾಖೆ ಅಧಿಕಾರಿಗಳು ನೀರು ಇಳಿಸಲು ಬರುತ್ತಿರುವ ನೊಂದ ಮಾಸ್ತಿಹೊಳಿ ಗ್ರಾಮದ ರೈತರು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಮಾಸ್ತಿಹೊಳಿ ಗ್ರಾಮದ ಸುಮಾರು 994 ಎಕರೆ 26 ಗುಂಟೆ ಜಮೀನುಗಳನ್ನು ಭೂಸ್ವಾಧೀನಪಡಿಸಿಕೊಂಡು ಪರಿಹಾರಧನ ನೀಡಲು ಈಗಾಗಲೇ ಸಾಕಷ್ಟು ಬಾರಿ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕಂದಾಯ ಅಧಿಕಾರಿಗಳು, ನೀರಾವರಿ ಅಧಿಕಾರಿಗಳ ಸಹಯೋಗದೊಂದಿಗೆ ಚರ್ಚಿಸಲಾಗಿತ್ತು. ಹೌದು ವೀಕ್ಷಕರ, ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಮಾಸ್ತಿಹೊಳಿ ಗ್ರಾಮದ ಸುಮಾರು 394 ಎಕರೆ 26 ಗುಂಟೆ ಜಮೀನನ್ನು ಭೂಸ್ವಾಧೀನಪಡಿಸಿಕೊಂಡು ಪರಿಹಾರವನ್ನ ನೀಡಲು ಈಗಾಗಲೇ ಸಾಕಷ್ಟು ಬಾರಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕಂದಾಯ ಅಧಿಕಾರಿಗಳು, ನೀರಾವರಿ ಅಧಿಕಾರಿಗಳ ಸಹಯೋಗದೊಂದಿಗೆ ಚರ್ಚಿಸಲಾಗಿತ್ತು. ಅದು ಅಲ್ಲದೆ ದಿನಾಂಕ 6/2/2024ರಂದು ಭೂಮಿ ಕಳೆದುಕೊಂಡ ಸಂತ್ರಸ್ತರು ಮುಖ್ಯ ಅಭಿಯಂತರರು ಕರ್ನಾಟಕ ನೀರಾವರಿ ನಿಗಮ ಉತ್ತರ ವಲಯ ಬೆಳಗಾವಿ ಇವರ ಕಚೇರಿಗೆ ಮುತ್ತಿಗೆ ಹಾಕಿದಾಗ ನೀರಾವರಿ ಅಧಿಕಾರಿಗಳು ದಿನಾಂಕ 28/2/2024ರಂದು ಭೂಸ್ವಾಧೀನ ಪ್ರಸ್ತಾವನೆಯನ್ನ ಸಲ್ಲಿಸುತ್ತೇವೆ ಎಂದು ಲಿಖಿತ ಹೇಳಿಕೆ ನೀಡಿದರು. ಅದಾದರೂ ಕೂಡ ಇಲ್ಲಿಯವರೆಗೂ ಪ್ರಸ್ತಾವನೆ ಸಲ್ಲಿಸದಿರುವುದಿಲ್ಲ. ಈ ಮಾಸ್ತಿಹೊಳಿ ಗ್ರಾಮದ ಭೂಮಿ ಕಳೆದುಕೊಂಡ ಸಂತ್ರಸ್ತರು ದಿನಾಂಕ 11/3/2024ರಂದು ಅನಿರ್ದಿಷ್ಟ ಅವಧಿಯವರೆಗೂ ಜನಜಾನುವಾರು ಹಾಗೂ ಮಕ್ಕಳೊಂದಿಗೆ ಮುಖ್ಯ ಅಭಿಯಂತರರ ಕಚೇರಿಯ ಬೆಳಗಾವಿ ಎಸಿ ಆಫೀಸ್ ಎದುರು ಧರಣಿ ಸತ್ಯಾಗ್ರಹ ಮಾಡಲು ನಿರ್ಧರಿಸಲಾಯಿತು. ಒಂದು ವೇಳೆ ಮುಷ್ಕರದಲ್ಲಿ ಪ್ರಾಣಹಾನಿ ಹಾಗೂ ಇನ್ನಿತರ ಯಾವುದೇ ಅಹಿತಕರ ಘಟನೆ ಸಂಭವಿಸಿದಲ್ಲಿ ನೀರಾವರಿ ಇಲಾಖೆ ಅಧಿಕಾರಿಗಳಾದ ಎಂಡಿ ರಾಜೇಶ್, ಅಮೀನ್ ಬಾವಿ ಮತ್ತು ಸಿಎಒ ಔದ್ರಾಮ್, ಧಾರವಾಡ ಮುಖ್ಯ ಅಭಿಯಂತರರು ಬಿಆರ್ ರಾಥೋಡ್, ಕಾರ್ಯನಿರ್ವಾಹಕ ಅಭಿಯಂತರರು ರವೀಂದ್ರ ತಾಳೂರು, ಎಸ್ಎಂ ಮಾಡಿವಾಳೆ, ಎಸ್ಆರ್ ಕಾಮತ್, ರಿಟೇಕ್ ಎಸ್ಎಂ ಮಾಡಿವಾಲೆ, ಎಸ್ಆರ್ ಕಾಮತ್, ರೇಷ್ಮಾ ತಾಳಿಕೋಟೆ, ಎಸ್ಎಲ್ಎಒ ಇವರು ಹೊಣೆಗಾರಿಕರಾಗಿರುತ್ತಾರೆ ಎಂದು ಮಾಸ್ತಿಹೊಳಿ ಗ್ರಾಮದ ಮುಖ್ಯಸ್ಥರಾದ ಬಾಳೇಶ್ ಮಾವನೂರು ಅವರು ಪತ್ರಿಕಾಗೋಷ್ಠಿಯ ಮುಖಾಂತರ ತಿಳಿಸಿದ್ದಾರೆ. ಉದ್ದೇಶ ಅಂದ್ರೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಮಾಸ್ತಿಹೊಳಿ ಗ್ರಾಮದ ಸುಮಾರು 394 ಎಕರೆ 26 ಗುಂಟೆ ಜಮೀನಿಗೆ ಹಿಡ್ಕಲ್ ಜಲಾಶಯ ಪರಿಹಾರಧನವನ್ನು ವಿತರಿಸಿರುವುದಿಲ್ಲ. ಅದಕ್ಕಾಗಿ ಸುಮಾರು ಒಂದು 8 ವರ್ಷ ಆದ ನಾವು ಸತತವಾಗಿ ಪ್ರಯತ್ನ ಇಲ್ಲಿವರೆಗೆ ಯಾವುದೇ ಕ್ರಮ ಕೈಗೊಂಡಿರೋದಿಲ್ಲ. ಅದಕ್ಕಾಗಿ ನಾವು 2019ರಾಗ ಒಂದು ಹೈಕೋರ್ಟ್ ಆದೇಶ ಮಾಡಿಸಿದವ್ರು ರೈತರ ಪರವಾಗಿ. 2019ರಾಗ ಹೈಕೋರ್ಟ್ ಆದೇಶ ಎಷ್ಟು ತಾರೀಕು ಅಂದ್ರೆ ದಿನಾಂಕ 30 ಸೆಪ್ಟೆಂಬರ್ 2021ರಾಗ ಒಂದು ರೈತರ ಪರವಾಗಿ ಹೈಕೋರ್ಟ್ದಾಗ ಆದೇಶ ಆಗೈತ್ರಿ. ಈ ಅರ್ಜಿ ಕ್ರಮ ಕೈಗೊಂಡು ಬೇಗ 4 ತಿಂಗಳದಾಗ ಇತ್ಯರ್ಥಪಡಿಸ್ಬೇಕಂತ. ಆದ್ರೆ ಆ ಅರ್ಜಿ ಅದು ಆದೇಶ ಆದ 2-3 ವರ್ಷ ಏನು ಕ್ರಮ ಕೈಗೊಳ್ಳಿಲ್ಲ. ಅದು ತದನಂತರ ನಾವೇನ್ ಮಾಡಿದ್ವಿ 10/4/2023 ಕಂಟೆಂಪ್ಟ್ ಆಗಿದ್ವು. ಕಂಟೆಂಪ್ಟ್ ಆಗಿದಾಗ ಏನ್ ಮಾಡ್ರಿ ಅಂದ್ರೆ ಆರ್ಡರ್ ಮಾಡಿಫಿಕೇಶನ್ ಮಾಡ್ಕೊಂಬರತ್ತ ಆದೇಶ ಆದ. ಅದನ್ನ ಹೊಳ್ಳಿ ಮತ್ತೆ ನಾವು 6/10/2023 ಮತ್ತೆ ಆರ್ಡರ್ ಮಾಡ್ಕೊಂಡ್ಬಂದು 4 ತಿಂಗಳ ಕ್ರಮ ಕೈಗೊಳ್ಬೇಕಂತೇಳಿ. ಅದ ನಿನ್ ಫೆಬ್ರವರಿ 6 ಅಂದ್ರೆ ಅದು ಟೈಮ್ ಮುಗಿದ್ರಿ. 3 ಸರ್ತಿ ಹೈಕೋರ್ಟ್ ಆರ್ಡರ್ ಮಾಡ್ಸ್ಕೊಂಡ್ಬಂದವ್ರು. ಮುಂದೆ SL ಅವರು 2019 ರಿಪೋರ್ಟ್ ಕೊಟ್ಟಿದ್ದಾರೆ. ಈ ಜಮೀನಿಗೆ ಯಾವುದೇ ಪರಿಹಾರಧನ ವಿತರಿಸಿಲ್ಲ, ಮತ್ತು ಈ ಜಮೀನು ಬಿಟ್ಟು ಬೇರೆ ಯಾವ ಜಮೀನಿಲ್ಲ. ಎಷ್ಟನೇ ತಾರೀಕು ಅಂದ್ರೆ 27/3/2019 SL ಅವರು ರಿಪೋರ್ಟ್ ಕೊಟ್ಟಾರ. ಅದಕ್ಕೂ ಅವ್ರು ಏನಿಲ್ಲ. ನಂತರ ಮತ್ತೆ SL ಅವ್ರು ಏನ್ ಮಾಡ್ರಿ, ಅವ್ರೊಂದು ಲೆಟರ್ ಬರಾದ್ಲೆ ಮತ್ತೊಂದು ಲೆಟರ್ ಬರೋ ಯಾವ್ದು 23/9 ಅದಕ್ಕೂ ಏನು ಕ್ರಮ ಕೈಗೊಂಡಿಲ್ಲ. ಇಷ್ಟಾದ ನಂತರ ನಾವು ಡಿಸೆಂಬರ್ 21, 2023 ಒಂದು DC ಆಫೀಸಿಗೆ ಮತ್ತು CA ಆಫೀಸ್ ಬಂದ್ರೆ ಬೃಹತ್ ಪ್ರತಿಭಟನೆ ಮಾಡಿದ್ವು. ಸಾವಿರಾರು ಸಂಖ್ಯೆಯಲ್ಲಿ ಬಂದ ರೈತರು ಅಲ್ಲಿ ಎಲ್ಲ DC ಅವರು CE ಎಲ್ಲರೂ ಇದ್ರು. ಆಗೇನು ಹೇಳ್ರಿ ಅಂದ್ರೆ ಒಂದು ಸಭೆ ಮಾಡಿ ನಿಮ್ಮದ ನಾವು ಇತ್ಯರ್ಥಪಡಿಸ್ತೇವೆ. ಜನವರಿ 22ಕ್ಕೆ ಒಂದು ಜಿಲ್ಲಾ ಉಸ್ತುವಾರಿ DC ಅವರು ಎಲ್ಲ ಜಿಲ್ಲಾದಾಗಿನ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಬಂದಿರು. ಅಲ್ಲಿ ನೀರಾವರಿ ಇಲಾಖೆಯವರು SL ಅವರು ಏನ್ ಫೇಕ್ ಡಾಕ್ಯುಮೆಂಟ್ ಮಾಡ್ಕೊಂಡ್ ಬಂದಿರು ಅವರು ಯಾವ ಒಂದು ಇದಾಗಲ್ಲ. DC ಅವರು ರೈತರ ಪರವಾಗಿ DC ಅವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ರೈತರ ಡಾಕ್ಯುಮೆಂಟ್ ನೋಡ್ರು. ರೈತರ ಪರವಾಗಿ ಅವರ ನೀವು ಡಿಸೆಂಬರ್ 28ರೊಳಗಾಗಿ ಬೇಕಾದ ದಾಖಲೆ ಕೊಡ್ರಿ ಇಲ್ಲ ಪ್ರಸ್ತಾವನೆ ಸಲ್ಲಿಸ್ರ ಅಂತ ಹೇಳ್ರಿ. ಅವ್ರು ಫೆಬ್ರವರಿ 18 ಮಾಡ್ತಾರೆ. ಫೆಬ್ರವರಿ 28, 2024ರೊಳಗೆ DC ಅವರು ರೈತರ ಪರವಾಗಿ ಹೇಳ್ರಿ. ಅವ್ರು ಯಾಕಂದ್ರೆ ಡಾಕ್ಯುಮೆಂಟ್ ನೋಡಿ ಅದ ಏನ್ ಮಾಡಿರೋರಿ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗೆ ಮೋಸ ಮಾಡೋ ಸಂಬಂಧ ಫೆಬ್ರವರಿ 28 ಟೈಮ್ ಐತಂದ ಫೆಬ್ರವರಿ 6 ಸುಮ್ಮನೆ ನೋಟಿಸ್ ಬಿಟ್ರು. ಏನಂದ್ರೆ ಆ ನೋಟಿಸ್ ಐತಿರಿ ನೋಟಿಸ್ ಅಲ್ಲಿ ನೀವು ಈ ಹಿಂದೆ ನಿಮ್ಮ ಸ್ವಾಧೀನ ಪಡಿಸ್ಕೊಂಡು ಒಂದು ನೋಟಿಸ್ ಬಿಟ್ರ. ಅವ್ರು ನೋಟಿಸ್ ಬಿಡತ್ತ ಅದಕ್ಕೆ ಏನ್ ಡಾಕ್ಯುಮೆಂಟ್ ಹಚ್ಚಿರ ಅಂದ್ರೆ ಈ ಟೈಪ್ ಅನ್ಲೀಗಲಿ ಡಾಕ್ಯುಮೆಂಟ್ ನೋಡ್ರಿ.
ಏನೇ ಅಟೆಸ್ಟೆಡ್ ಇಲ್ಲ, ಏನಿಲ್ಲ, ಫೇಕ್ ಡಾಕ್ಯುಮೆಂಟ್. ಈಗಾಗಲೇ ನೀವು ಅದಾದ ನಂತರ ನೀರಾವರಿ ಇಲಾಖೆಗೆ ತಾವು ಬರ್ತೀರಿ ಎಲ್ಲರೂ ಬಂದು ಅಧಿಕಾರಿಗಳನ್ನ ಜಾಬ್ ಕೇಳ್ತೀರಿ. ಅವಾಗ ಒಂದು ತಮ್ಗೊಂದು ಆಶ್ವಾಸನೆ ನೀಡಿದ್ರು, ನಾವು ಇದನ್ನ ಒಂದ್ 3-4 ದಿವಸನಾಗ ಇದನ್ನ ಬಗೆಹರಿಸ್ತೀವಿ ಅಂತ. ಅದಾದ ನಂತರ ಏನಾಗ್ತದೆ? ಅದು ಏನಾಗತ್ತಂದ್ರೆ ನಾವು ಫೆಬ್ರವರಿ 26 ಇದು 6ನೇ ತಾರೀಕು ಅವ್ರು ನೋಟಿಸ್ ಕೊಡತ್ಲೆ. ಆ ದಿವಸ 100 ಸಂಖ್ಯೆಯಲ್ಲಿ ರೈತರು ಬಂದ ಅಲ್ಲಿ ರಾತ್ರಿ 5 ಗಂಟೆ ತನಕ ಕೂತಿರು ನಾವು. ಆ ದಿವಸ 8ರ ಒಳಗಾಗಿ ಮೇಲಾಧಿಕಾರಿಗಳ ಅನುಮತಿ ಪಡೆದು ಪ್ರಸ್ತಾವನೆ ಸಲ್ಲಿಸ್ತೇಳಿ ಲೆಟರ್ ಕೊಟ್ರ ನಮಗೆ. ಫೆಬ್ರವರಿ 28ರ ಒಳಗಾಗಿ ಪ್ರಸ್ತಾವನೆ ಸಲ್ಲಿಸ್ತಾ ಲೆಟರ್ ಕೊಟ್ರು. ಆದ್ರೆ ಇಲ್ಲಿಯವರೆಗೆ ಅವ್ರು ಏನು ಮಾಡಂಗಿಲ್ಲ. ಕೇಳತ್ಲೆ ಏನಂತ ಸಿ ಅವ್ರು ಏನಂತಾರು, ಕೆಳಗಿನವ್ರು ಮಲ್ರಿ ಆ ಪ್ರಕಾರನ ಮಾಡಿ ಕಳಿಸ್ತಾರಂತಾರ. ಇವಾಗ ಈಗ ಅವರು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಇಲ್ರಿ, ಮುಂದೆ ರೈತರ ಯಾವ ರೀತಿ ನೀವ್ ಏನ್ ಮಾಡ್ಬೇಕು ಮಾಡ್ತಾರೆ? ನಾವ್ ಏನ್ ಮಾಡ್ಬೇಕು ಮಾಡಿದವ ಅಂದ್ರ ನಾಳೆ 11 ತಾರೀಕು ಸೋಮವಾರ 11/3/2024 ನಮ್ಮ ದನ ಕರುಗಳ ಸಕಟ್ಟನ ಹೆಣ್ಮಕ್ಳು, ಶಾಲಿ ಹುಡುಗರು ಎಲ್ಲರೂ ಸಾವಿರಾರು ಸಂಖ್ಯೆಯಲ್ಲಿ ಬಂದ ಸಿ ಆಫೀಸ್ ಮುಂದೆ ನಿರಂತರ ಧರಣಿ ಮಾಡೋದು. ನೀರಾವರಿ ಇಲಾಖೆ ನಿರಂತರ ಧರಣಿ ಎಲ್ಲರೂ ತಗೊಂಡ್ಬಂದು ಹಾ. ಮತ್ ನಮ್ ಒಂದು ವರ್ಷ ಅಲ್ರಿ ಪ್ರಸ್ತಾವನೆ ಎಲ್ಲಿವರೆಗೆ ಕೊಡ್ತಾರಲ್ಲ, 1 ದಿವಸ ಕೊಡ್ಲಿ, 2 ದಿವಸ ಕೊಡ್ಲಿ, 3 ತಿಂಗಳು ಕೊಡ್ಲಿ, 6 ತಿಂಗಳು ಕೊಡ್ಲಿ, ಪ್ರಸ್ತಾವನೆ ಕೊಡುವವರೆಗೆ ನಿರಂತರ ಧರಣಿ. ಹಾ, ಯಾವುದೇ ಆಶ್ವಾಸನೆಗೆ ನೀವು ಇಲ್ಲ ಪ್ರಸ್ತಾವ ನಮ್ಗೆ ಇವ್ರ ಪರ್ಮಿಷನ್ ನಮ್ಗೆ ಫೋನ್ ಹತ್ತಾರ ಅವ್ರ, ನಿಮ್ಗೆ ಪರ್ಮಿಷನ್ ಲೆಟರ್ ಹಾಕ್ತಾವು ಬರೀ ಅಂತ ಹೇಳ್ರಿ. ನಮ್ ಪರ್ಮಿಷನ್ ಲೆಟರ್ ಬ್ಯಾಡ್ರಿ, ನಮ್ ಪ್ರಸ್ತಾವನೆ ಬೇಕ್ರಿ. ನಮ್ಗೆ ಪ್ರಸ್ತಾವನೆ ಬೇಕು. ಈಗಾಗಲೇ ನಾವ್ ಎಲ್ಲಾ ಕಡೆ ಲೆಟರ್ ಕೊಟ್ಟಿದ್ದನ್ರಿ, ಹಾಕವ್ರಿ. ಹ್ಞೂ, ಮತ್ ನಾವ್ ಸರ್ಕಾರ ವಿರುದ್ಧ ಅಲ್ರಿ, ನಮ್ಗೆಲ್ಲ MLA, ಡಿಸ್ಟ್ರಿಕ್ಟ್ ಮಿನಿಸ್ಟರ್, CM ಹಿಡ್ಕೊಂಡು ಎಲ್ಲಾ ಲೆಟರ್ ಕೊಟ್ಟು ಎಲ್ಲಾರು ಮಾಡಂದಾರ. ಈ ಅಧಿಕಾರಿಗಳ ವಿರುದ್ಧನ ಮಾಡವ್. ಹಾ, ಸರ್ಕಾರ ವಿರುದ್ಧ ಅಲ್ರಿ, ಸರ್ಕಾರದವ್ರು ಮಾಡ್ರತ್ ಹೇಳ್ಯಾರ, ಇವ್ರ ಅಧಿಕಾರಿಗಳು ಮಾಡಂಗಿಲ್ಲ. ಈ ಅಧಿಕಾರಿಗಳು ಯಾಕ್ರಿ ರೈತರಿಗೇನ ಅವ್ರಿ ತಾಳೂರ್ ಅದ್ರಿ, ಬಾಗಲಕೋಟ, ಧಾರವಾಡ ಅಲ್ಲಿ ನೋಡ್ ಇದು ಅವ್ರ ಕಾಂಟ್ಯಾಕ್ಟ್ ಇರ್ತಾರಲ್ಲ, ಅದ್ ಕಮಿಷನ್ ಸಿಗ್ತೈತಿ, ಅಲ್ಲಿ ಹೋಗ್ತಾರ್ರಿ. ಇಲ್ಲಿ ಸಾವಿರಾರು ರೈತರ ಸಾತ್ರನು ಬರೋದಿಲ್ರಿ ಅವ್ರು, ಬರಂಗಿಲ್ಲ. ಅವ್ರ ಕಮ್ಮಿ ಇದ ಪರ್ಸೆಂಟೇಜ್ ಕೇಳ್ತಾರ್ರಿ. ನಾವ್ ಹೇಳ್ತೇನ್ರಿ, ಸಾವಿರಾರು ಮಂದಿ ಕೂತಿರ್ತಾರಲ್ಲ ಲಂಚ ಕೇಳ್ತಾರ ಎಲ್ಲಾರು. ನಮ್ ಸಾಹಿಕಾರನಾರ 7 ಜನ ರೀ. ಒಂದು MD ರೀ ರಾಜೇಶ್ ಎಮ್ಮಿನಮಗಿ, 2ನೇದ್ದು ಔದ್ರಾಮ್ CO, 3ನೇದ್ದು BR ರಾಠೋಡ್ ರೀ, 4ನೇದ್ದು ತಾಳೂರು, 5ನೇದ್ದು ಮಾಡಿವಲಿ, 6ನೇದ್ದು SR ಕಾಮತ್ ರೀ, 7ನೇದ್ದು SLO ರೇಷ್ಮಾ ತಳಿಕೋಟಿ. ನಮ್ಮ ಯಾರ ಪ್ರಾಣ ಹಾನಿ ಆದ ರೈತರ ಅಕಸ್ಮಾತ್ತಾಗಿ ಅವ್ರು ಬಾಳ ರೋಚಿಗೆದ್ದಾರ್ರಿ. ಔಷಧ ತಗೊಂಡು ಪ್ರಾಣ ಹಾನಿ ಆರ ಅವರ 7 ಜನ ಕಾರಣ ಹೇರಾರ್ನಾರಿ. ಮತ್ ತಡ ಮಂದಿ ರೈತರು ಔಷಧ ಬಾಟ್ಲೆ ತಗೊಂಡು ಬರೋರು. ನಾವ್ ಹೇಳ್ರಿ, ನಾವ್ ಬ್ಯಾಡ ಅಂದ್ರೆ ಕೇಳುದಿಲ್ಲ. ಬಾಳೇಶ್ ನಿಂಗಪ್ಪ ಮೋನೂರು. ಬ್ಯೂರೋ ರಿಪೋರ್ಟ್ ವಿನೋದ MJ, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.